ಫಿನ್ ಫ್ಯಾಕ್ಟ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಮಂಗಳವಾರ ನಿಫ್ಟಿನಲ್ಲಿ ಎಕ್ಸ್ಪೈರಿ ಇದ್ದಂಥ ದಿನ ಯಾವ ರೀತಿಯಾಗಿತ್ತು ಮಾರ್ಕೆಟು, ಅದೇ ರೀತಿಯಾಗಿ ನಾಳೆ ಯಾವ ರೀತಿಯಾಗಿರ್ತಾ ಹೋಗ್ಬೋದು ಅಂತ ನೋಡೋಣ. ಕ್ಷಮಿಸಿ, ಒಂದು ಡಿಸ್ಕ್ಲೇಮರ್, ಇವತ್ತು ಮಾರ್ಕೆಟಿಗೆ ಚೂರು ಸಮಯ ಕೊಡೋಕ್ಕಾಗಿಲ್ಲ. ಓಐ ಕೂಡ ನೋಡೋಕ್ಕೆ ನನಗೆ ಟೈಮ್ ಆಗಿಲ್ಲ. ಮಾರ್ಕೆಟ್ ಅವರ್ ಮುಗಿದ ಮೇಲೇ ಮಾರ್ಕೆಟ್ನ ವಾಚ್ ಮಾಡೋಕ್ಕೆ ಸಾಧ್ಯ ಆಗಿದ್ದು. ನೋಡ್ತಾ ಹೋಗೋಣಂತೆ. ಸೊ ಇವತ್ತು HDFC ಬ್ಯಾಂಕಲ್ಲಿ ನಿನ್ನೆ 5% ಬಿದ್ದಿದ್ದಲ್ದಲೆ ಇವತ್ತು 2% ಮತ್ತೆ ಕಂಟಿನ್ಯೂಷನ್ ಆಗಿದೆ. ಸರಿಸುಮಾರು ಒಂದು 80,000 ಕೋಟಿ 2 ದಿನದಲ್ಲಿ ವೈಪೌಟ್ ಆಗಿ ಹೋಗಿದೆ HDFC ಬ್ಯಾಂಕಿಂದ. ಸೊ 2% ಅದರಲ್ಲಿ ಕರೆಕ್ಷನ್ ಬಂದಿರೋದ್ರ ಮೂಲಕ ಅದೇ ಇವತ್ತಿನ ನಿಫ್ಟಿ 50 ಟಾಪ್ ಲೂಸರ್ ಆಗಿತ್ತು. ಡಾಕ್ಟರ್ ರೆಡ್ಡಿ, TCS, ಇನ್ಫೋಸಿಸ್, ರಿಲಯನ್ಸು, SBI ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಇವತ್ತು ಸೆಲ್ಲಿಂಗ್ ಬಂದು ಮಾರ್ಕೆಟ್ನ ಕೆಳಗಡೆ ಬೀಳ್ಸಿದೆ. ಸೊ ಹಾಗಾದರೆ ಇವತ್ತಿನ ಟಾಪ್ ಗೇನರ್ ಅಂದರೆ ಐಷರ್ ಮೋಟರ್ಸು 1.67%, ಬಜಾಜ್ ಟ್ವಿನ್ಸ್ ಇದಾರಲ್ಲ 2.1%, ಹಾಗೆ ಶ್ರೀರಾಮ್ ಫೈನಾನ್ಸ್, ಬಜಾಜ್ ಫೈನಾನ್ಸಲ್ಲಿ 0.49%, ಬಟ್ ಶ್ರೀರಾಮ್ ಫೈನಾನ್ಸಲ್ಲಿ 2.52% ಅಪ್ ಬಂದಿರೋದ್ರ ಮೂಲಕ ಅದು ಇವತ್ತಿನ ನಿಫ್ಟಿ 50ಯ ಟಾಪ್ ಗೇನರ್ ಆಗಿದೆ. ಆಶ್ಚರ್ಯ ಅಂದರೆ ಕ್ರೂಡ್ 90ಕ್ಕೆ ಹೋದಾಗ್ಲೂ ಕೂಡ ಇಂಡಿಗೋದಲ್ಲಿ 1.45% ಅಪ್ ಬಂದಿರೋಂಥದ್ದು. ನೋಡೋಣ ಅದು ಏನಾದ್ರು ಸ್ಟಾಕ್ ಸ್ಪೆಸಿಫಿಕ್ ನ್ಯೂಸ್ ಇತ್ತಾ ಅಂತ ನಾನು ಫಾಲೋ ಅಪ್ ಮಾಡಿಲ್ಲ. ಅದನ್ನು ಚೆಕ್ ಮಾಡಿದರೆ ಹೇಳಿ. ETF ಇದ್ರದ್ದೆಲ್ಲ ಬೆಲೆ ಚೇಂಜ್ ಮಾಡ್ತಾರೆ ಅಂತಂದಿತ್ತು, ಆಮೇಲೆ ಏನೂ ಮಾಡಲ್ಲ ಅಂತ ಆಗಿತ್ತು. ಬಟ್ ಕ್ರೂಡ್ 90 ಹೋದಾಗ ಇಂಡಿಗೋ ಮೇಲೆ ಹೋಗಿರುವಂಥದ್ದು ಆಶ್ಚರ್ಯ. ಮೇ ಬಿ Q1 ಅಪ್ಡೇಟ್ ಹತ್ರ ಬರ್ತಾ ಇರ್ಬೋದು, ನೋಡೋಣಂತೆ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50 ನೋಡೋದಾದ್ರೆ ಆಟೋ ಸೆಕ್ಟರ್ ರಿಸಲ್ಟ್ಸ್ಗಳೆಲ್ಲ ಇತ್ತು. TVS ಮೋಟರ್ 5.62% ಅಪ್ ಬಂದಿರೋದ್ರ ಮೂಲಕ ನಿಫ್ಟಿ ನೆಕ್ಸ್ಟ್ 50 ಟಾಪ್ ಗೇನರ್ ಆಗಿದೆ. HAL, ಪಿಡಿಲೈಟು, ಹಿಂದೂಸ್ತಾನ್ ಜಿಂಕು, ಯಾಕಂದರೆ ಸಿಲ್ವರ್ ಪ್ರೈಸ್ ಮೇಲೆ ಹೋಯಿತು. ಅದೇ ರೀತಿಯಾಗಿ ಮುತ್ತೂಟ್ ಫೈನಾನ್ಸಲ್ಲಿ ಗೋಲ್ಡ್ ಪ್ರೈಸ್ ಮೇಲೆ ಹೋಯಿತು, 3.23% ಅಪ್ ಬಂದಿದೆ. ಹಾಗೆಯೇ ಬ್ಯಾಂಕ್ ಆಫ್ ಬರೋಡಾದಲ್ಲಿ 2.81% ಕರೆಕ್ಷನ್ ಬಂದಿದೆ. ಹಾಗೆ HDFC AMCನಲ್ಲಿ 2.41% ಕರೆಕ್ಷನ್ ಬಂದಿದೆ. ಅದು ಇವತ್ತಿನ ಟಾಪ್ ಲೂಸರ್ಗಳಾಗಿತ್ತು. ಸೊ ನಿಫ್ಟಿ ನಾನು ನಿನ್ನೆ ಕ್ಲೈಂಟು ಮತ್ತು FI ಡೇಟಾ ತೋರಿಸಿದಾಗ ಅಪ್ಡೇಟ್ ಆಗಿಲ್ಲ. ಅದು ಮೊನ್ನೆ ತೋರಿಸಿದ್ದೀನಿ, ಕ್ಲೈಂಟು ಬೇರಿಶ್ ಆಗೇ ಇದ್ದಾರೆ ಇನ್ನೂ ಅಂತ. ಬಟ್ ಆ್ಯಕ್ಚುಲಿ ನಿನ್ನೆ ಕ್ಲೈಂಟ್ ಬುಲ್ಲಿಶ್ ಆಗಿಬಿಟ್ಟಿದ್ದಾರೆ. ಸೊ ಮಾರ್ಕೆಟ್ ಆಗಿ ಕೆಳಗೆ, ಅಂದರೆ ಆ ಥರ ಅಂತಲ್ಲ, ಬಟ್ OI ಕೂಡ ನಿನ್ನೆ ಸ್ಟ್ರಾಂಗ್ ಆಗೇ ಇತ್ತಲ್ವ. ನಾವು ನೋಡಿದಾಗ 25,200ರಿಂದ 25,350 ಏನು ಝೋನ್ ಮಾತಾಡ್ಕೊಂಡಿದ್ವಿ, ಆ ಝೋನ್ ಒಳಗಡೆ ಮುಗಿಸೋಕ್ಕೆ ಸಾಧ್ಯ ಆಗಿದೆ, ಹೆಚ್ಚು ಕಮ್ಮಿ ಅದೇ ಝೋನಲ್ಲಿ. ಸೊ ಇವತ್ತು ಓಪನಿಂಗ್ ಆದಾಗ ಇವತ್ತು 25,300ನ ಬ್ರೀಚ್ ಆಗ್ಬೋದು. ಯಾಕಂದರೆ ನಿನ್ನೆ ಎಲ್ಲಿ ಕ್ಲೋಸಿಂಗ್ ಮಾಡಿದ್ರು ಅದೇ ಝೋನಲ್ಲಿ ಓಪನಿಂಗ್ ಕೊಟ್ಟಿರೋದ್ರಿಂದ ಸೊ ವಾಪಸ್ ಈ ಝೋನ್ನ ಅಟೆಂಡ್ ಮಾಡೋಕ್ಕೆ ಹೋಗ್ಬೋದು ಅಂದ್ಕೊಂಡೆ ನಾನು. ಬಟ್ ಇಮಿಡಿಯೇಟಾಗಿ ನೆಕ್ಸ್ಟಿಂದ ಸೆಲ್ಲಿಂಗ್ ಬಂದಿದೆ. ನಿನ್ನೆಯ ಲೋನು ಕೂಡ ಪ್ರಿಸರ್ವ್ ಮಾಡಿದೆ. ಅಂದರೆ ಒಂಥರ ಮಾರ್ಕೆಟ್ ಫುಲ್ ಫ್ಲಾಟ್. ಇವತ್ತಿನ ದಿನನೇ ಕಟ್ ಮಾಡಿಡೋದು ಅಂತ ಹೇಳಿ ಮಾತಾಡ್ತಾ ಇರ್ತೀವಲ್ಲ ನಮ್ಮ ಚಾನಲ್ ಒಂದ್ಸಲ ನೋಡಿ. ಇವತ್ತಿನ ದಿನನೇ ನೀವು ಕಟ್ ಮಾಡಿ ಇಟ್ಬಿಟ್ರೆ ಏನು ವ್ಯತ್ಯಾಸ ಆಗಿಲ್ಲ. ಯಾಕಂದರೆ ನಿನ್ನೆಯ ಏನು ರೇಂಜ್ ಆಗಿತ್ತು, ನಿನ್ನೆ ಏನು ಹೈ ಆಗಿತ್ತು, ಏನು ಲೋ ಆಗಿತ್ತು, ಅದ್ರ ಒಳಗಡೆನೇ ಇವತ್ತಿನ ಎಕ್ಸ್ಪೈರಿನ ತಣ್ಣಗೆ ಮುಗಿಸಿದ್ದಾರೆ. ಸೊ ಮತ್ತೆ ಇದು ಈ ಝೋನಲ್ಲಿ ದೊಡ್ಡ ಒಂದು ಬಸ್ ಸ್ಟ್ಯಾಂಡ್ ಏನಾಗ್ತಾ ಇದೆ ಅದು ಇನ್ನೂ ಕೂಡ ಹಾಗೆ ಕಂಟಿನ್ಯೂ ಆಗ್ತಾ ಇದೆ ಅಂತ ಹೇಳ್ತಾ ಇದೆ. US ಇರಾನ್ದು ಯಾವುದು ಕೂಡ ನಿಂತಿಲ್ಲ. ಇರಾನು ಇವಾಗ ಪ್ರತೀಕಾರದ ಇದರಲ್ಲಿ ಸುಮಾರು US ಜಾಗಗಳ ಮೇಲೆ ಬಾಂಬ್ ಮಾಡಿದೆ. ಅಂದರೆ ಮಿಡ್ಲ್ ಈಸ್ಟಲ್ಲಿ ಅವರ ಏನೇನು ಡಿಫೆನ್ಸು ಕ್ವಾರ್ಟರ್ಸ್ಗಳು ಇದೆಲ್ಲ ಇರುತ್ತಲ್ಲ ಆ ಥರದ್ರ ಮೇಲೆ, ಜೊತೆಗೆ 15 ದೊಡ್ಡ ದೊಡ್ಡ ಕಂಪ್ನಿಗಳದ್ದು ಅಮೇರಿಕದ್ದು ಅವ್ರದ್ದು ಸ್ವತ್ತುಗಳೇನಿದೆ UAEನಲ್ಲಿ ಆಗಿರ್ಬೋದು, ಕುವೈತಲ್ಲಿ ಆಗಿರ್ಬೋದು, ಬರೇನಲ್ಲಿ ಆಗಿರ್ಬೋದು, ಅದರ ಮೇಲಕ್ಕೆಲ್ಲ ಅಟ್ಯಾಕ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾಕಂದರೆ ಹಿಂದೆ ಕೂಡ ಅಮೆಝಾನ್ ಡೇಟಾ ಸೆಂಟರ್ಗಳನ್ನೆಲ್ಲ ಹಿಂದೆ ಫಸ್ಟ್ ಟೈಮ್ ಯುದ್ಧ ಆದಾಗ ಅದೆಲ್ಲ ಒಡೆದೋಗಿತ್ತು. ಅಂದರೆ ಅಲ್ಲೆಲ್ಲ ಫುಲ್ ದಾಳಿ ಆಗಿತ್ತು. ಸೊ ಅದೇ ಥರ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಯುದ್ಧ ಎಲ್ಲೂ ಕೂಡ ನಿಲ್ಲೋ ಥರ ಕಾಣಿಸ್ತಾ ಇಲ್ಲ. ಕ್ರೂಡಲ್ಲಿ ನಾವೇನು ಮಾತಾಡ್ಕೊಂಡಿದ್ವಿ ನೋಡಿ, ಇಲ್ಲಿ ಬಂದಿದೆ, ಸ್ವಲ್ಪ ತಣ್ಣಗೆ ಆಗಬೇಕು, ಇದ್ರ ಮೇಲೆ ಹೋಗಬಾರ್ದು ಅಂದರೆ ಇವಾಗ ಇದನ್ನು ಬಿಟ್ಟೇ ಹೋಗ್ತೀವಿ ಅನ್ನೋ ಥರ ಹೇಳೋ ಥರ ಕಾಣಿಸ್ತಾ ಇದೆ. ಈ ಥರ ಆದರೆ ನೆನ್ನೆ ಕೂಡ ಮಾತಾಡಿದ್ವಿ, ಕ್ರೂಡ್ ಲೆವೆಲ್ನ ದಾಟ್ ಮೇಲ್ಗಡೆ ಹೋಯ್ತು ಅಂದರೆ ಮಾರ್ಕೆಟು ಏನು ಮಾಡೋಕ್ಕಾಗಲ್ಲ, ಅದಕ್ಕೆ ರಿಯಾಕ್ಟ್ ಮಾಡಲೇಬೇಕಾಗತ್ತೆ, ನೆಗೆಟಿವ್ ಆಗಿ 24,000ನ ಬಿಟ್ಕೊಡ್ಲೇಬೇಕಾಗತ್ತೆ ಅಂತ. ಇಷ್ಟೊತ್ತು ಆದ್ರೂ ಕೂಡ 24,000ನ ಯಾಕೆ ಬಿಟ್ಕೊಟ್ಟಿಲ್ಲ ಅಂದರೆ Q1ನಲ್ಲಿ ಈಗ ಸದ್ಯಕ್ಕೆ ಅನೌನ್ಸ್ ಆಗಿರುವಂಥ ಕಂಪ್ನಿಗಳ ರಿಸಲ್ಟ್ಸು ಎಕ್ಸೆಪ್ಟ್ ಪ್ರೈವೇಟ್ ಬ್ಯಾಂಕ್ ಕೆಲವೊಂದು ಬಿಟ್ಟರೆ ತುಂಬ ಚೆನ್ನಾಗಿ ರಿಸಲ್ಟ್ಸ್ ಬಂದಿದೆ. ಟಾಪ್ 5 ಮಾರ್ಕೆಟ್ ಕಂಪ್ನಿಗಳದ್ದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಜಾಸ್ತಿ ಕೂಡ ಆಗಿದೆ ಅಂತ ಬಂದಿತ್ತು. ಅದರಲ್ಲಿ ಐ ಥಿಂಕ್ ICICI ಬ್ಯಾಂಕ್ ಸೇರ್ಕೊಂಡಿತ್ತು, ಸುಮಾರು ಒಂದು 5 ಕಂಪ್ನಿಗಳದ್ದು, ರಿಲಯನ್ಸ್ ಸೇರ್ಕೊಂಡಿತ್ತು, 5 ಕಂಪ್ನಿಗಳ ದೊಡ್ಡ ಕಂಪ್ನಿಗಳದ್ದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ಗೆ ಆ್ಯಡ್ ಮಾಡಿದ್ದಾವೆ ಅಂತಲೇ ಬಂದಿತ್ತದು. ಸೊ ಹಾಗಾಗಿ Q1 ಚೆನ್ನಾಗಿ ಬರ್ತಾ ಇರೋದ್ರಿಂದ ಒಂದಿಷ್ಟು ಮಾರ್ಕೆಟ್ನಲ್ಲಿ ಆಪ್ಟಿಮಿಸಮ್ ಇದೆ. ಡಿಸ್ಪೈಟ್ 91, 92ಕ್ಕೆ ಹೋಗ್ತಿದ್ರು ಕೂಡ ಜಾಸ್ತಿ ದಿನ ನಿಲ್ಲಲ್ಲ ಅಂತ ಮಾರ್ಕೆಟ್ ಇದುವರೆಗೂ ರೆಸ್ಪೆಕ್ಟ್ ಮಾಡಿಲ್ಲ. ಬಟ್ ಪರಿಸ್ಥಿತಿ ಕೈ ಮೀರಿ ಹೋಯಿತು ಅಂದರೆ ನೋಡ್ಬೇಕು. ಯಾಕಂದರೆ ಈ ಮಧ್ಯೆ ಏನೋ US ಇರಾನ್ದು ಡಿಪ್ಲೊಮೆಸಿ ನಡೀತಾ ಇದೆ, ಮಾತುಕತೆ ಆಗ್ತಾ ಇದೆ ಅಂತ ಬಂದಿತ್ತು. ಅಷ್ಟೊತ್ತಿಗೆ ಇವತ್ತು ಗೋಲ್ಡ್ ಕೂಡ ಒಂದು ಮೂಮೆಂಟ್ನ ಕೊಟ್ಟಿತ್ತು. ಸರಿಸುಮಾರು $650 ಬಿಲಿಯನ್ ಅಷ್ಟು ಇವತ್ತು 4,000 ಲೆವೆಲ್ ಬಂದು ಮುಟ್ತಲ್ಲ, ಅಲ್ಲಿ ಪಂಪ್ ಆಗಿದೆ ಅಂತ ಬಂದಿತ್ತು ಇವತ್ತು ಸುದ್ದಿ. ಅಲ್ಲಿಂದ ಸೀದಾ 4,080 ತನಕ ರಾಕೆಟ್ ಥರ ಹೋಯಿತು ಗೋಲ್ಡ್. ಅದಾದ್ಮೇಲೆ ಸ್ವಲ್ಪ ಕನ್ಸಲ್ಟೇಷನ್ ಆಗಿದೆ. ಇದರಲ್ಲಿ ಐ ಥಿಂಕ್ ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಐ ಥಿಂಕ್ ಸತೀಶ್ ಸರ್ ಕೂಡ ಪಾರ್ಟಿಸಿಪೇಟ್ ಮಾಡಿದ್ವಿ ಅಂತ ಹೇಳಿದ್ರಲ್ವ, ಇನ್ವೆಸ್ಟ್ ಮಾಡಿದ್ದೀನಿ ಇವತ್ತು ಗೋಲ್ಡಲ್ಲಿ ಅಂತ. ಸೊ ನೋಡೋಣ, ಇಂಟ್ರೆಸ್ಟಿಂಗ್ ಲೆವೆಲ್ಲು. ಸೊ 2 ಪಾಸಿಬಿಲಿಟಿ ಇದೆ ಅಂತ ನಿನ್ನೆ ಕೂಡ ಮಾತಾಡ್ಕೊಂಡಿದ್ವಿ ಗೋಲ್ಡಲ್ಲಿ. ಏನು, ಒಂದು ಇಲ್ಲಿ W ಪ್ಯಾಟರ್ನ್ ಮಾಡಿ ಒಂದು ಶಾರ್ಟ್ ಕವರಿಂಗ್ ಬರಬೇಕು ಇವಾಗ ಗೋಲ್ಡಲ್ಲಿ. ಅಂದರೆ ಈ ಒಂದು ಏನು ಮಾಡ್ತಾ ಇದೆ ಇಲ್ಲಿ ಒಂದು W ಪ್ಯಾಟರ್ನ್ ಆದರೆ ಇದೆಲ್ಲಿಗೆ ಹೋಗುತ್ತೆ, 4,200, 4,300ಕ್ಕೆ ಈ ವಾರ ಮುಂದಿನ ವಾರಗಳಲ್ಲಿ ಆ ಲೆವೆಲ್ಗಳಿಗೆ ಹೋಗಬೇಕು. ಇಲ್ಲ ಇದಿನ್ನೂ ಆ ಥರ ಆಗಿಲ್ಲ ಅಂದರೆ ಈ ಬಸ್ ಸ್ಟ್ಯಾಂಡನ್ನು ಮತ್ತೆ
ಒಂದು ಹೊಸ ಲೋ ಮಾಡೋ ಕಡೆಗೆ ಬರುತ್ತೆ. ಹೊಸ ಲೋ ಅಂದರೆ ಇಲ್ಲಿಗೆ 3800 ಲೆವೆಲ್ಗೆ ಬರ್ಬೋದು. ಇನ್ನೂ ಕೂಡ ಡೈರೆಕ್ಷನ್ನ ಕೊಟ್ಟಿಲ್ಲ ಗೋಲ್ಡು, ನೋಡೋಣ ಅಂತ ಏನು ಮಾಡುತ್ತೆ ಅಂತ. ಸೇಮ್ ವಿತ್ ಸಿಲ್ವರ್ ಕೂಡ ಇವತ್ತು ಸ್ವಲ್ಪ ಪಾಸಿಟಿವ್ ಆಗಾಯಿತು ನೋಡಿ. ಇಲ್ಲಿಂದ ಒಂದು ಬಾಟಮ್ ಔಟ್ ಆಗಿದೆಯೇನೋ ಅನ್ನೋ ಥರ ಇಂಡಿಕೇಶನ್ ಕೊಟ್ಟಿದೆ. ಬಟ್ ಎಲ್ಲದೂ ಕೂಡ ತುಂಬ ಅರ್ಲಿ ಇವಾಗ. ಹಾಗಾಗಿ ನೋಡೋಣ ಸಕ್ಸಸ್ಫುಲ್ ಆಗಿ 60 ಈ ಲೆವೆಲ್ನ ದಾಟಕ್ಕಾಗತ್ತಾ ಸಿಲ್ವರಿಗೆ ಅನ್ನೋದ್ಮೇಲೆ ಮಿಕ್ಕಿದ್ದನ್ನು ಡಿಸೈಡ್ ಮಾಡ್ತಾ ಹೋಗ್ಬೋದು. ಸೊ ಕ್ರೂಡ್ ಆಲ್ರೆಡಿ ಮಾತಾಡಿದ್ವಿ, ತುಂಬ ಮೇಲ್ಗಡೆ ಬಂದಿದೆ. ಇವತ್ತು ಸ್ವಲ್ಪ ಸೌತ್ ಕೊರಿಯಾ ಇಂಡೆಕ್ಸು ಕೂಡ ಚೇತರಿಸ್ಕೊಡ್ತು ಇವತ್ತು. ಸೊ ಅಲ್ಲಿ ಒಂದು ಚೇತರಿಕೆ ಆಗಿದೆ. ಇದನ್ನ ಕಂಪ್ಲೀಟಾಗಿ ಬುಲಿಶ್ ಎನ್ಗಲ್ಫಿಂಗ್ ಅನ್ನೋಕ್ಕಾಗಲ್ಲ, ಬಟ್ ಒಂದು ಇಂಪಾರ್ಟೆಂಟ್ ಲೆವೆಲ್ ಹತ್ರ ನೋಡಿ. ಇಲ್ಲಿ 6400 ಯಾಕಂದರೆ ಚಾರ್ಟ್ ಯಾರು ನಮ್ದಾದ್ರೇನು ಪಕ್ಕದ ಮನೆಯವ್ರದ್ದಾದ್ರೇನು ಎಲ್ಲರದ್ರೂ ಚಾರ್ಟೇ ಅಲ್ವಾ. ಸೊ ಚಾರ್ಟಲ್ಲಿ 6100 ರೆಸಿಸ್ಟೆನ್ಸ್ ಇತ್ತು, ಇವಾಗ ಅದೇ ಸಪೋರ್ಟ್ ಆಗೋ ಥರದ್ದು ಕಾಣಿಸ್ತಾ ಇದೆ. ಸೊ ಚಾರ್ಟ್ ಎಲ್ಲ ಕಡೆನೂ ವರ್ಕ್ ಆಗಲೇಬೇಕು. ಸೊ ಅದನ್ನು ಬಿಟ್ಟು ಸ್ಪೆಸಿಫಿಕ್ ಆಗಿ ನ್ಯೂಸ್ ಅಂತ ನೋಡ್ತಾ ಬರೋದಾದ್ರೆ FIಗಳು ಇವತ್ತೊಂದು ಇನ್ನೂ ಇದರಲ್ಲಿ ಅಪ್ಡೇಟ್ ಆಗಿಲ್ಲ. ನಿನ್ನೆ FIಗಳು ಸೆಲ್ಲೇ ಮಾಡಿದ್ರು, ಮಾತಾಡಿದ್ವಿ. ಸೊ ಕ್ಲೈಂಟ್ ಸೆಂಟಿಮೆಂಟು ನಿನ್ನೆ ತನಕ ಬುಲ್ಲಿಶ್ ಆಗೇ ಇತ್ತು, ಇವತ್ತು ಎಕ್ಸ್ಪೈರಿ ಆಗಿರುತ್ತೆ. ಇವತ್ತಿನ ಡೇಟಾ ನೋಡೋದು ಕೂಡ ವೇಸ್ಟೇ. IPOಗಳದ್ದು ಅಂತ ಬಂದಾಗ ನೆನಪಾಯಿತು, ಇವತ್ತು ನಿನ್ನೆ ಮಾತಾಡಿದ್ವಿಲ್ವಾ SBI ಮ್ಯಾನೇಜ್ಮೆಂಟ್, SBI ಫಂಡ್ಸ್ ಇವತ್ತು ಪಾಸಿಟಿವ್ ಆಗಿ ಲಿಸ್ಟಿಂಗ್ ಆಗಿದೆ. 574 ಇಶ್ಯೂ ಪ್ರೈಸ್ ಇದ್ದಿದ್ದು 609ರಲ್ಲಿ ಇವತ್ತು ಕ್ಲೋಸ್ ಮಾಡಿದೆ. ಸೊ ಒಂದಿಷ್ಟು ಆಲ್ಫೈನ್ ಟೆಕ್ಸ್ವರ್ಡ್ ಅನ್ನೋದು ಸ್ವಲ್ಪ ನೆಗೆಟಿವ್ ಆಗಿ ಕ್ಲೋಸಿಂಗ್ ಆಗಿದೆ. ಮಿಲ್ ವರ್ಕ್ಸ್ ಟೆಕ್ನಾಲಜಿ IPO 331 ಇದ್ದಿದ್ದು 661 ಡಬಲಲ್ಲಿ ಇವತ್ತು ಕ್ಲೋಸಿಂಗ್ನ ಮಾಡ್ಕೊಂಡಿದೆ ಮಿಲಿನ್ ಟೆಕ್ನಾಲಜಿ. ಸೊ ಇತ್ತೀಚೆಗೆ ಬಂದಿದ್ದ IPOಗಳಲ್ಲಿ ಸುಮಾರೆಲ್ಲ ಲಿಸ್ಟಿಂಗ್ ಗೇನ್ನ ತೊಗೊಂಡಿರುವಂಥದ್ದೇ ಉದಾಹರಣೆಗಳು ಕಾಣಿಸ್ತಾ ಇದೆ. ಇದು ಪ್ಯೂರ್ಲಿ ಮಾರ್ಕೆಟ್ ಮೇಲೆ. ಮಾರ್ಕೆಟ್ ಚೆನ್ನಾಗಿತ್ತು ಅಂದರೆ IPOಗಳು ಏನೇ ವ್ಯಾಲ್ಯೂಯೇಷನ್ ಬಂದ್ರೂ ಕೂಡ ಚೆನ್ನಾಗಿ ಹೋಗುತ್ತೆ. ಈಗ ನೋಡಿ ಟೆಸ್ಲಾದ ಉದಾಹರಣೆ, ಲಾಸ್ಟ್ 9-10 ದಿನದಿಂದ ಸತತವಾಗಿ ಬೀಳ್ತಾನೆ ಇದೆ. ಬಟ್ IPO ಬಂದಾಗ ತುಂಬ ಕ್ರೇಜ್ ಇತ್ತು, ಆ ಥರನೇ ವರ್ಕ್ ಆಗೋದು. ಸೊ ಕೊನೆಗೆ ಒಂದು ವ್ಯಾಲ್ಯೂಯೇಷನ್ ಅಂತ ಅದಕ್ಕೆ ಕೊಡುತ್ತೆ ಮಾರ್ಕೆಟು. ಬಟ್ ಇನಿಷಿಯಲ್ ಟೈಮಲ್ಲಿ ಲಿಸ್ಟಿಂಗ್ ಆಗಬೇಕಾದ್ರೆ ಮಾರ್ಕೆಟ್ನ ಸೆಂಟಿಮೆಂಟ್ ಯಾವ ಥರ ಇರುತ್ತೋ ಅದ್ರ ಮೇಲ್ಗಡೆ ಗೇನ್ಗಳು ಆಗುವಂಥದ್ದು. ಸೊ ಓವರಾಲ್ ನೋಡೋದಾದ್ರೆ ಇವತ್ತು 50-50 F&Oನಲ್ಲಿ 107 ಸ್ಟಾಕ್ಗಳು ಪಾಸಿಟಿವ್ ಆಗಿತ್ತು, 102 ಸ್ಟಾಕ್ಗಳು ನೆಗೆಟಿವ್ ಆಗಿತ್ತು. ನಿಫ್ಟಿನಲ್ಲೂ ಕೂಡ ಸೇಮ್ 50-50. ಬ್ಯಾಂಕ್ ನಿಫ್ಟಿನಲ್ಲೂ ಅದೇ ಕತೆ. ಕೆಮಿಕಲ್ ಸೆಕ್ಟರ್ ಆಫ್ಟರ್ ಲಾಂಗ್ ಟೈಮ್ ಇವತ್ತು ಟಾಪ್ ಗೇನರ್ ಆಗಿದೆ. SRF, UPL, ಪಿಡಿಲೈಟು, ಸೋಲಾರ್ ಇಂಡಸ್ಟ್ರೀಸು, PIND. ಸೊ ಇದೆಲ್ಲದೂ ಕೂಡ ಇದರಲ್ಲಿ 5-6 ಸ್ಟಾಕ್ಗಳಿದೆ. 5 ಸ್ಟಾಕ್ಗಳು ನಿಫ್ಟಿ F&Oನಲ್ಲಿ ಎಲಿಜಿಬಲ್ ಇರೋ ಕೆಮಿಕಲ್ ಸ್ಟಾಕ್ಗಳು. ಅದೇ ರೀತಿ ರಿಯಲ್ ಎಸ್ಟೇಟ್ ಸೆಕ್ಟರ್ ಕೂಡ ಸುಮಾರು ಪ್ರಾಫಿಟ್ನ ಮಾಡ್ಕೊಂತ ಅಂತ ಅನ್ಕೊಂತೀನಿ ಲಾಸ್ಟ್ ಒಂದು ತಿಂಗಳಿಂದ. ಸೊ ಅದು ಇವತ್ತಿನ ಸೆಕೆಂಡ್ ಟಾಪ್ ಗೇನರ್ ಆಗಿದೆ ಸೆಕ್ಟರ್ ವೈಸ್ ಅಂತ ನೋಡೋದಾದ್ರೆ. ಇವತ್ತಿನ ಟಾಪ್ ಲೂಸರ್ PSU ಬ್ಯಾಂಕ್, ನಿನ್ನೆ ಟಾಪ್ ಗೇನರ್ ಆಗಿತ್ತು, ಇವತ್ತು ಒಂದಿಷ್ಟು ಪ್ರಾಫಿಟ್ ಬುಕ್ಕಿಂಗ್ ಆಗಿದೆ. ಅದಕ್ಕೆ ನಾನು ಹೇಳಿದ್ದು ಸೊ ಇದು ನಿಜವಾಗ್ಲೂ ಡಿಮ್ಯಾಟ್ ಖಾತೆಗೆ ಹೋಗಿರುತ್ತಾ ಮತ್ತೊಂದು ನೋಡೋಕ್ಕೆ ಹೇಗೆ ಗೊತ್ತಾಗುತ್ತೆ, ಡೆಲಿವರಿ ಪರ್ಸೆಂಟೇಜ್ನ ನಾವು NSEನಲ್ಲಿ ನೋಡಿದಾಗ ಅದನ್ನ ನಿಜವಾಗ್ಲೂ ಬೈ ಮಾಡಿದ್ದಾರೆ ಡಿಮ್ಯಾಟ್ ಖಾತೆಗೆ, ಏನು ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ನಿಫ್ಟಿದು 24,200 ಆ ರೇಂಜಲ್ಲಿ ಆರಾಮಾಗಿ ಮುಗಿಸ್ಕೊಂಡಿದ್ದಾರೆ. ನೆಕ್ಸ್ಟ್ ಇರುವಂಥದ್ದು ಸೆನ್ಸೆಕ್ಸ್ನ ಎಕ್ಸ್ಪೈರಿ. ಸೊ 23 ಜುಲೈಗೆ ಇದೆ. 77,500ರಲ್ಲಿ ದೊಡ್ಡ ರೆಸಿಸ್ಟೆನ್ಸ್ ಬಿಲ್ಡಪ್ ಆಗಿದೆ. ಸೆನ್ಸೆಕ್ಸ್ ಎಕ್ಸ್ಪೈರಿ ಸ್ವಲ್ಪ ನೆಗೆಟಿವ್ ಇದೆ ಅನ್ನೋ ಥರ ಹೇಳ್ತಾ ಇದೆ. ಯಾಕೆಂದರೆ 77,500, 77,500, 77,700, 78,000 ಇಲ್ಲೆಲ್ಲ ಕೂಡ ದೊಡ್ಡ ರೆಸಿಸ್ಟೆನ್ಸ್ ಇದೆ. ಸಪೋರ್ಟ್ ಅನ್ನೋದು ಆ ಮಟ್ಟಿಗೆ ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ. ಸೊ ಸ್ವಲ್ಪ ನೆಗೆಟಿವ್ ಥರ ಅನಿಸ್ತಾ ಇದೆ. ಇದು ಲಾಸ್ಟ್ ವೀಕು ನೀವು ಪ್ಯಾಟರ್ನ್ ನೋಡೋದಾದ್ರೆ ಸೆನ್ಸೆಕ್ಸಲ್ಲಿ ಇದೇ ಥರ ಆಗಿತ್ತು ಅನ್ಸುತ್ತೆ. ನೋಡ್ಕೊಂಬಂದ್ಬೋಣ ಒಂದ್ಸಲ ನೋಡಿ. ಸೆನ್ಸೆಕ್ಸಿಂದು ಪ್ರತಿ ವಾರನೂ ನೀವು ನೋಡ್ಕೊಂಬರೋದಾದ್ರೆ ನಿಫ್ಟಿ ಒಂದು ಪಾಸಿಟಿವ್ ಆಗಿ ಕ್ಲೋಸಿಂಗ್ ಆಗ್ತಾ ಇದೆ, ಸೆನ್ಸೆಕ್ಸ್ ಬಂದಾಗ ನೆಗೆಟಿವ್ ಆಗ್ತಾ ಇದೆ. ಯಾವುದು ಲಾಸ್ಟ್ ಗುರುವಾರ ನೋಡೋಣ ನೋಡಿ. ಲಾಸ್ಟ್ ಗುರುವಾರ ಸೊ ಒಂದು ದೊಡ್ಡದಾಗಿ ಸೆಲ್ಲಿಂಗ್ ಬರ್ತಾಯಿತ್ತು. ಅದಾದಮೇಲೆ ಲಾಸ್ಟ್ ಗುರುವಾರನೂ ಕೂಡ ಸ್ವಲ್ಪ ನೆಗೆಟಿವ್ ಅಲ್ಲೇ ಕ್ಲೋಸಿಂಗ್ ಆಯಿತು. ಈ ಗುರುವಾರನೂ ಕೂಡ ಅದೇ ರೀತಿ ಆಗುತ್ತಾ ನೋಡಬೇಕು. ಬಟ್ ಈ ಪ್ಯಾಟರ್ನ್ ಅನ್ನೋದು ನಿಫ್ಟಿನಲ್ಲಿ ಏನು ಮಾತಾಡಿದ್ವಿ ಅದು ಈಗಲೂ ಕೂಡ ಇಂಟ್ಯಾಕ್ಟ್ ಆಗೇ ಇದೆ. ಇನ್ನು ಆಲ್ಮೋಸ್ಟ್ ಬ್ರೀಚ್ ಆಗ್ತೀನಿ ಅಂತ ಹೇಳಿದೆ, ಬಟ್ ಕನ್ಫರ್ಮೇಷನ್ ಕೊಟ್ಟಿಲ್ಲ. ನಾಳೆ ಕೊಡುತ್ತಾ ಅಂತ ನೋಡೋಣ. ಸೇಮ್ ನಿಫ್ಟಿನಲ್ಲಿ ನೆನ್ನೆ ಚಾರ್ಟ್ ಸ್ಟಾಕ್ ನೋಡಿದವರಿಗೆ ಗೊತ್ತಿರುತ್ತೆ, ಚಾರ್ಟ್ ಸ್ಟಾಕ್ ಅಂತಲೇ ಬರುತ್ತೆ. ಫಿನ್ಫ್ಯಾಕ್ಟ್ಸ್ ನೋಡಿದವರಿಗೆ ಗೊತ್ತಿರುತ್ತೆ. ಸೊ ಈ ಒಂದು ಬಾರ್ ಏನಿದೆ ಇದಕ್ಕಿಂತ ಕೆಳಗಡೆ ಬರೋ ತನಕ ನಮಗೇನು ಆತಂಕ ಇಲ್ಲ, ಇಲ್ಲಿದೆ ಅಂತ. ಅದೇ ಥರ ಇವತ್ತು ಆ ಲೈನ್ನ ಬಂದು ಟೆಸ್ಟ್ ಮಾಡಿ ಮತ್ತು ಅಲ್ಲಿಂದ ಇವತ್ತು ಕೂಡ ಬೌನ್ಸ್ ಕೊಟ್ಟಿದೆ. ಸೊ ಇನ್ನೂ ಕೂಡ ಇಂಡಿಕೇಶನ್ನ ಕೊಟ್ಟಿಲ್ಲ ನಿಫ್ಟಿ. ಈ ವರ್ಟೆಕ್ಸ್ ಹತ್ತತ್ರಕ್ಕೆ ಹೋಗ್ತಾ ಇದೆ. ನೋಡೋಣ ಈ ಸಲ ಮಂತ್ಲಿ ಎಕ್ಸ್ಪೈರಿ ಎಷ್ಟೊತ್ತಿಗೆ ಏನಾದರೂ ಒಂದು ಪಿಕ್ಚರ್ ಕೊಡುತ್ತಾ ಏನಾಗುತ್ತೆ ಅನ್ನೋದು ನೋಡೋಣ. 24 ಜುಲೈ ಚೈನಾದಲ್ಲಿ ಗೋಲ್ಡ್ ಬಗ್ಗೆ ಒಂದು ಇರುವಂಥ ದಿನ, ಅದು ಈ ಶುಕ್ರವಾರ. ಸೊ ಈ ಶುಕ್ರವಾರ ಯಾವ ರೀತಿ ವೀಕ್ನ ಕ್ಲೋಸ್ ಮಾಡ್ತಾರೆ, ಜೊತೆಗೆ ಮುಂದಿನ ವಾರನೇ 28ನೇ ತಾರೀಕೆ ಮಂತ್ಲಿ ಎಕ್ಸ್ಪೈರಿ ಅಲ್ವಾ. ಸೊ ಅವತ್ತು ಖಂಡಿತ ಒಂದು ದೊಡ್ಡ ಮೂವ್ ಈ ಮಂತ್ಲಿ ಎಕ್ಸ್ಪೈರಿಗೆ ಬರುವಂಥ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಯಾಕಂದರೆ ವೀಕ್ಲಿನಲ್ಲಿ ತುಂಬ ಫ್ಲಾಟಾಗಿ ಉಳಿದಿದೆ. ಸೊ ಇದನ್ನ ಇಂಟರ್ನಲ್ ಕ್ಯಾಂಡಲ್ ಆಗಿ ಮುಗಿಸ್ತಾರೆ ಈ ವೀಕ್ನ ಏನಾದರೂ ನೋಡೋಣ. ಹೋದ ವಾರಕ್ಕೆ ಈ ವಾರ ಇಂಟರ್ನಲ್ ಕ್ಯಾಂಡಲ್ ಆಗಿ ಮುಗಿಯುತ್ತೆ, ಶುಕ್ರವಾರ ಗೊತ್ತಾಗುತ್ತೆ. ಮಂತ್ಲಿ ಕ್ಯಾಂಡಲ್ ಅಂತ ನೋಡ್ತಾ ಬರೋದಾದ್ರೆ ನೋಡಿ, ಒಂದು ದೊಡ್ಡ ಕ್ಯಾಂಡಲ್ ಮಾಡಿಬಿಟ್ಟಿದೆ ಆಲ್ರೆಡಿ ಮಂತ್ಲಿ ಕ್ಯಾಂಡಲಲ್ಲಿ. ಸೊ ಇವಾಗ ಇದನ್ನ ನೆಗೆಟಿವ್ ಕಡೆಗೆ ಈ ಥರ ಬಂದು ಕ್ಲೋಸಿಂಗ್ ಆಗುತ್ತಾ ಅಥವಾ ಇದು ಮೇಲ್ಗಡೆ ಹೋಗಿ ಈ ಥರ ಕ್ಲೋಸಿಂಗ್ ಆಗುತ್ತಾ ಅಂತ ಒಂದು ದೊಡ್ಡ ಮೂಮೆಂಟು, ಅಂದರೆ ಆ ಮಂತ್ಲಿ ಕ್ಯಾಂಡಲಿನ ರೇಂಜಲ್ಲೇ ಏನಿದೆ ಅದರಲ್ಲಿ ಒಂದು ದೊಡ್ಡ ಮೂಮೆಂಟು ಬರುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ. ನೋಡೋಣಂತೆ. ಬಟ್ ಓವರಾಲ್ ನೋಡೋದ ಬರೋದಾದರೆ ಇನ್ನೂ ಕೂಡ ಈ ಒಂದು 4 ತಿಂಗಳ ಹಿಂದೆ ಏನು ಒಂದು ಬಂದಿತ್ತಲ್ಲ, ಅಂದರೆ ಮಾರ್ಚಲ್ಲಿ ಏನು ಯುದ್ಧ ಎಲ್ಲ ಶುರುವಾದಾಗ ಏನು ಒಂದು ರೇಂಜ್ ಮಾಡಿತ್ತಲ್ಲ ಮಾರ್ಕೆಟು, ಅದ್ರ ಒಳಗಡೆನೇ ಇದೀವಿ ಇನ್ನೂ ಕೂಡ. ಅದರೊಳಗಡೆ ಪ್ರತಿ ಮಂತ್ ಕೂಡ ಅದರೊಳಗಡೆ ಇಂಟರ್ನಲ್ ಕ್ಯಾಂಡಲ್ ಆಗ್ತಾ ಇದೆ. ಆಪ್ಷನ್ ಸೆಲ್ಲರ್ಸ್ ಯಾರು ನೋಡ್ತಾ ಇದ್ದೀರಾ ಅಂದರೆ ನಿಮಗೆ ಈ ಡೇಟಾ ಹೆಲ್ಪ್ ಆಗುತ್ತೆ.
ಸೊ ನೋಡಿ ಒಂದು ಮಾರ್ಚಲ್ಲಿ ಏನೋ ಒಂದು ಮಂತ್ಲಿ ಕ್ಯಾಂಡಲ್ ರೆಫರೆನ್ಸ್ ಕೊಟ್ಟಿತ್ತು, ಏನೋ ಒಂದು ಹೈ ಪಾಯಿಂಟ್ ಲೋ ಪಾಯಿಂಟ್ ಮಾಡಿತ್ತು. 4 ತಿಂಗಳಿಂದ ಅದೇ ರೇಂಜಲ್ಲಿ ಓಡಾಡ್ತಾ ಇದೆ ಮಾರ್ಕೆಟ್. ಒಂದ್ಸಲ ಅದನ್ನ ರೀಚ್ ಮಾಡ್ತೀನಿ ಅಂತ ಒಂದು ಆತಂಕ ಕೊಟ್ಟಿದ್ಬಿಟ್ರೆ ಇನ್ನು ಯಾವುದು ಕೂಡ ಅಪ್ಪರ್ ರೇಂಜನ್ನ ಟೆಸ್ಟ್ ಕೂಡ ಮಾಡೋಕ್ಕಾಗಿಲ್ಲ, ಆ ರೇಂಜಲ್ಲಿ ನಡೀತಾ ಇದೆ. ಅದೇ ರೀತಿಯಾಗಿ ಇನ್ನೇನಿತ್ತು ನೋಡೋದು, ಓಕೆ FID ಡೇಟಾ ಇದರಲ್ಲಿ ಅಪ್ಡೇಟ್ ಆಗಿರುತ್ತೆ ನೋಡೋಣ. FID ಇವತ್ತು ಬೈ ಮಾಡಿದ್ದಾರೆ 1650 ಕೋಟಿ ಬೈ ಮಾಡಿದ್ದಾರೆ FIಗಳು. ಇವತ್ತು DIಗಳು ಸೆಲ್ ಮಾಡಿದ್ದಾರೆ 656 ಕೋಟಿ. ಮ್ಯೂಚುವಲ್ ಫಂಡಲ್ಲಿ ಕೂಡ ರೆಕಾರ್ಡ್ ಇನ್ಫ್ಲೋ ಆಗಿದೆ ಅಂತೆಲ್ಲ ಬಂದಿತ್ತು ಡೇಟಾ. ಸೊ ನೋಡೋಣಂತೆ. ಅದು ಬಿಟ್ಟರೆ ಕೋರ್ ಸೆಕ್ಟರ್ ಡೇಟಾ 3.2 ಇದ್ದಿದ್ದು 5 ಆಗಿದೆ ಅಂತಿದೆ. ಇದು ನಮ್ದೇನೆ ಇದು. ಹಾಗೇನೆ ಚೈನಾದು 3 ಇದ್ದಿದ್ದು 3ನೇ ಇಟ್ಟಿದ್ದಾರೆ ಸೆಂಟ್ರಲ್ ಬ್ಯಾಂಕ್ ಪಾಲಿಸಿ. ಸೊ ಅದು ಬಿಟ್ಟರೆ ಯುಕೆನಲ್ಲಿ ಪ್ರೈಮ್ ಮಿನಿಸ್ಟರ್ ಚೇಂಜ್ ಆಗಿದ್ದಾರೆ, ಅದರದ್ದೆಲ್ಲ ಒಂದಿಷ್ಟು ನಡೀತಾ ಇದೆ. ಸೊ ಅಲ್ಲಿದು ಸೌತ್ ಆಫ್ರಿಕಾದು ಅದರದ್ದೆಲ್ಲ ಇನ್ಫ್ಲೇಷನ್ ಬರುತ್ತೆ, ಏನು ತುಂಬ ಒಂದು ಹೈ ಅಂತಿದ್ರು ಕೂಡ ನಮ್ಮ ಮಾರ್ಕೆಟಿಗೆ ಇಂಪ್ಯಾಕ್ಟ್ ಆಗೋ ಥರದ್ದು ಏನಲ್ಲ ಇದು. ಸೊ ನೋಡೋಣಂತೆ. ಇದನ್ನು ಬಿಟ್ಟರೆ ಯುನೈಟೆಡ್ ಸ್ಟೇಟ್ಸ್ ಸೆಂಟ್ರಲ್ ಬ್ಯಾಂಕ್ ಪಾಲಿಸಿ 29 ಜುಲೈ 28-29 ಆ ಜುಲೈ ಮೀಟಿಂಗ್ ಆಗುತ್ತೆ. 29 ಜುಲೈ ಗೊತ್ತಾಗುತ್ತೆ ಏನು ಮಾಡ್ತಾರೆ ಫೆಡ್ ಅಂತ. ಅದು ಕೂಡ ಒಂದು ಇಂಪಾರ್ಟೆಂಟ್ ಇವೆಂಟ್ ಆಗುತ್ತೆ. ಅದು ನಿಫ್ಟಿ ಎಕ್ಸ್ಪೈರಿ ಆದಮೇಲಿದೆ ನೋಡಿ. NSE ಅವ್ರಿಗೂ ಯಾವಾಗ ಗುರುವಾರದಿಂದ ಮಂಗಳವಾರ ಶಿಫ್ಟ್ ಆದರೂ ಅವ್ರಿಗೆ ಮೇಜರ್ ಇವೆಂಟ್ಸ್ಗಳೆಲ್ಲ ಮಿಸ್ ಆಗ್ತಾರೆ. ಟರ್ನ್ ಓವರಲ್ಲೂ ಕೂಡ ಚೇಂಜಸ್ ಆದಾಗ BSEದು NSEದು ಬಂದಾಗ ಅದೇ ಬಂದಿದೆ. ಯಾಕಂದರೆ ಗುರುವಾರದ ದಿನ ಸುಮಾರು ಇವೆಂಟ್ಗಳು ಸಿಗುತ್ತೆ ಮಾರ್ಕೆಟಿಗೆ ವಿಟ್ನೆಸ್ ಮಾಡೋಕ್ಕೆ. ಅದು ಈ ವರ್ಷ ಅಂತ ಇನ್ನೂ ಜಾಸ್ತಿ ಆಗಿದೆ. ಜೊತೆಗೆ ರಜೆಗಳು ಜಾಸ್ತಿ ಮಂಗಳವಾರಗಳು ಬಂದಿತ್ತಂತೆ. ಹೀಗಾಗಿ ಎಷ್ಟೊಂದು ಎಕ್ಸ್ಪೈರಿಗಳು ಆಚೆ ಈಚೆ ಆಗಿದೆ NSEಗೆ ಅಂತ ಡೇಟಾ ಹೇಳ್ತಾ ಇತ್ತು. ಅದನ್ನು ಬಿಟ್ಟು ಇನ್ಯಾವುದಿದೆ, ಇನ್ನೇನು ಬೇರೆದೇನು ಕಾಣಿಸ್ತಾ ಇಲ್ಲ. ಇವತ್ತು ಬಜಾಜ್ ಆಟೋ ನೆಗೆಟಿವ್ ಆಗಿ ಕ್ಲೋಸಿಂಗ್ ಆಗಿದೆ. TVS ಮೋಟರಲ್ಲಿ ಸ್ಪೆಕ್ಟಾಕ್ಯುಲರ್ ಆಗಿ ರಿಸಲ್ಟ್ಸ್ ಬಂದಿದೆ. ಆಟೋ ಸೆಕ್ಟರ್ದೆಲ್ಲ ಸ್ವಲ್ಪ ಪಾಸಿಟಿವ್ ಆಗಿತ್ತು. ಮಹೀಂದ್ರ ಆ್ಯಂಡ್ ಮಹೀಂದ್ರ ಫೈನಾನ್ಷಿಯಲ್ ಸರ್ವಿಸಸ್ಸಲ್ಲಂತೂ 8.46% ಅಪ್ ಬಂದಿದೆ. ಅದಕ್ಕೆ ಶ್ರೀರಾಮ್ ಫೈನಾನ್ಸ್ ಕೂಡ ಪಾಸಿಟಿವ್ ಆಗಿತ್ತು. NBFC ಸೆಕ್ಟರ್ ಕೂಡ ಪಾಸಿಟಿವ್ ಆಗಿತ್ತು. ಅದೇ ರೀತಿಯಾಗಿ ನಾಳೆ ನೋಡಿದ್ರೆ ಐ ಥಿಂಕ್ ಅದಾನಿ ಎನರ್ಜಿನಲ್ಲೂ ಕೂಡ ಒಳ್ಳೆ ರಿಸಲ್ಟ್ಸ್ ಬಂದಿದೆ ಅಂತ ಕೇಳ್ಪಟ್ಟೆ. ಐ ಥಿಂಕ್ ಅದಾನಿ ಟೋಟಲ್ ಗ್ಯಾಸ್ ಅದಾನಿ ಎನರ್ಜಿದು ಇತ್ತು ಅನ್ಸುತ್ತಲ್ವಾ. ಸೊ ಅದ್ರದ್ದು ಕೂಡ ಒಳ್ಳೆ ರಿಸಲ್ಟ್ಸ್ ಬಂದಿತ್ತು ಅಂತ ನೋಡಿದೆ. ಅದೇ ರೀತಿಯಾಗಿ ನಾಳೆ ಅದಾನಿ ಪವರು, ನೆಸ್ಲೆ, ಹಾಗೆಯೇ ಇದು ಝೊಮ್ಯಾಟೊ, ಅದಾನಿ ಗ್ರೀನ್ ಎನರ್ಜಿ, ಭಾರತ್ ಪೆಟ್ರೋಲ್, ಸ್ವಲ್ಪ ಆಯಿಲ್ ರಿಲೇಟೆಡ್ ಕಂಪ್ನಿಗಳದೆಲ್ಲ ನಾಳೆ ರಿಸಲ್ಟ್ಸ್ಗಳಿದೆ. ಸೊ ನೋಡೋಣಂತೆ. ಕೆಮಿಕಲ್ ಸೆಕ್ಟರ್ದು ಕೂಡ ಇದೆ ನಾಳೆ. ಸ್ವಲ್ಪ ಕ್ರೂಡ್ ರಿಲೇಟೆಡ್ ಇರುವಂಥ ಕಂಪ್ನಿಗಳ ರಿಸಲ್ಟ್ಸ್ಗಳು ನಾಳೆ ಬರೋದಿದೆ. ಯಾವ ರೀತಿ ಆಗುತ್ತೆ ಅಂತ ನೋಡೋಣ. ಜೊತೆಗೆ ಈ ಟರ್ನ್ ಓವರು ಮತ್ತೊಂದೆಲ್ಲ ತೋರಿಸ್ಬೇಕಾದ್ರೆ ITR 3 ಫೈಲ್ ಮಾಡಬೇಕಾದ್ರೆ ನೀವು ಬುಕ್ ಆಫ್ ಅಕೌಂಟ್ಸ್ನ ಮೇಂಟೈನ್ ಮಾಡಬೇಕು ಅಂತಿದೆ. ಏನು ಬುಕ್ ಆಫ್ ಅಕೌಂಟ್ಸು? ಒಂದು ಎಕ್ಸೆಲ್ ಶೀಟಲ್ಲಿ ನಿಮ್ಮ ಬ್ರೋಕರ್ ಡೇಟಾ ಬಂದಿರುತ್ತೆ. ಅದರಲ್ಲಿ ನೀವು ಟರ್ನ್ ಓವರ್ ಎಷ್ಟಿತ್ತು, ಪ್ರಾಫಿಟ್ ಎಷ್ಟಾಗಿದೆ, ಲಾಸ್ ಎಷ್ಟಾಗಿದೆ, ಈ ಥರ ಒಂದು ಡೇಟಾನ ಸೆಗ್ರಿಗೇಟ್ ಮಾಡಿಡುವಂಥದ್ದು. ಕ್ಯಾಪಿಟಲ್ ಗೇನ್ದು ಅಷ್ಟೇ, ಕ್ಯಾಪಿಟಲ್ ಗೇನ್ ಎಷ್ಟಾಗಿದೆ, ಕ್ಯಾಪಿಟಲ್ ಗೇನ್ ಲಾಸ್ ಎಷ್ಟಾಗಿದೆ, ಇಂಟ್ರಾಡೇದು, ಕಮೋಡಿಟಿದು ಇದ್ದರೆ ಅಫ್ಕೋರ್ಸ್ ನೀವು ಮಾರ್ಕೆಟಲ್ಲಿ ಅಲ್ಲಿ ತೋರಿಸ್ಬೇಕಾದ್ರೆ ಎರಡೇ ಸೆಕ್ಷನ್ ಇರೋದು. ಸ್ಪೆಕ್ಯುಲೇಟಿವ್ ಇನ್ಕಮ್ ಅಂತ ಇಂಟ್ರಾಡೇ ಏನು ಮಾಡಿರ್ತೀರ ಅದನ್ನು ತೋರಿಸ್ತೀರಾ, ಇಲ್ಲ ನಾನ್ ಸ್ಪೆಕ್ಯುಲೇಟಿವ್ ಅಂತ F&O ಏನಿರುತ್ತೆ ಅದನ್ನು ತೋರಿಸ್ತಾ ಹೋಗ್ತೀರಾ. ಕಮೋಡಿಟಿನೂ ಕೂಡ F&O ಆದರೆ ಅದರೊಳಗೇ ಸೇರ್ಕೊಡುತ್ತೆ. ಅದು ಕೂಡ ಸಪ್ರೇಟಾಗಿ ಒಂದು ಬುಕ್ ಆಫ್ ಅಕೌಂಟ್ಸ್ ಮೇಂಟೈನ್ ಮಾಡಬೇಕಾದ್ರೆ ನಿಮಗೆ ಬ್ರೋಕರಲ್ಲಿ ಈಗ ಝೆರೋದಲ್ಲೆಲ್ಲ ಸಪ್ರೇಟಾಗಿ ಡೇಟಾ ಸಿಗುತ್ತೆ. ಫ್ಯೂಚರ್ಸ್ ಬೇರೆ, ಆಪ್ಷನ್ಸು, ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ದು, ಈಕ್ವಿಟಿದು ಬೇರೆ, ಕಮೋಡಿಟಿದು ಬೇರೆ, ಈ ಥರ ಸಿಗ್ತಾ ಹೋಗುತ್ತೆ. ಸೊ ಆ ಥರನೇ ಹೇಳ್ತಾ ಹೋಗ್ಬೋದು. ಅದರದ್ದೊಂದು ಸ್ಯಾಂಪಲ್ ಟೆಂಪ್ಲೇಟ್ನ ಶೇರ್ ಮಾಡಿ ಅಂತ ಕೆಲವರು ಕೇಳಿದಿರಿ. ಸಾಧ್ಯವಾದರೆ ಅದನ್ನ ನಾನು ಮಾಡಿಕೊಡ್ತೀನಿ. ನಾನು ಏನು ಮಾಡಿದೆ ಅದರಲ್ಲಿ ಡೇಟಾ ತೆಗೆದ್ಬಿಟ್ಟು ಅದರದ್ದೊಂದು ಸ್ಯಾಂಪಲ್ ಕೊಡುವಂಥ ಪ್ರಯತ್ನ ಪಡ್ತೀನಿ. ಬಟ್ ಇಂಥ ಫಿಕ್ಸ್ ಟೆಂಪ್ಲೇಟು ಹಿಂಗೆ ಇರಬೇಕು ಅಂತೇನಿಲ್ಲ. ಅಕಸ್ಮಾತ್ ನಿಮಗೆ IT ರಿಟರ್ನ್ಸ್ನ ಫೈಲ್ ಮಾಡಿದ್ಮೇಲೆ ನಿಮಗೆ ಏನಾದರೂ ಸ್ಕ್ರೂಟಿನಿ ನೋಟಿಸ್ ಅಂತ ಬಂತು ಅಂದರೆ ಆಗ ನೀವು ಆ ಡೇಟಾನೆಲ್ಲ ಕೊಡಬೇಕಾಗತ್ತೆ. ಹಾಗಾಗಿ ಒಂದು 2-3 ವರ್ಷದ್ದು ಡೇಟಾನ ನಿಮ್ಮ ಹತ್ರ ಇಟ್ಕೊಂಡಿರೋಂಥದ್ದು ಒಳ್ಳೆಯದು. ಸೊ ಈ ವರ್ಷದ್ದು ಈಗ ಈ ವರ್ಷದ್ದು ಅಂದರೆ ನಿಮ್ಗೆ 2 ವರ್ಷದ ಹಿಂದಿನ ನೀವು ಫೈಲ್ ಮಾಡಿದರೆ ಅದನ್ನು ಇಟ್ಕೊಂಡಿರಬೇಕು. ಕ್ಯಾರಿ ಫಾರ್ವರ್ಡು ನೋಡಿ, ಯಾರಿಗಾದರೂ ಗೊತ್ತಿಲ್ಲ ಅಂದರೆ ನಿಮ್ಮ ಲಾಸ್ಗಳಾಗಿದ್ದರೂ ಕೂಡ ನೀವು ITR ಅಲ್ಲಿ ರಿಪೋರ್ಟ್ ಮಾಡಿದ್ರೆ ಅದನ್ನ ನೀವು ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು. ಬೇರೆ ನಿಮ್ಮದು ಏನಾದರೂ ಇನ್ಕಮ್ ಇತ್ತು ಅಂದರೆ, ಅದರಲ್ಲಿ ಲಾಭ ಆಗಿತ್ತು ಅಂದರೆ ಇದರಲ್ಲಿ ಆಗಿರುವಂಥ ಲಾಸನ್ನು ಆ ಲಾಭಕ್ಕೆ ವಜಾ ಮಾಡಿಕೊಂಡು ಅದಕ್ಕೆ ಟ್ಯಾಕ್ಸ್ ಕಟ್ಟೋದನ್ನು ಕಮ್ಮಿ ಮಾಡ್ಕೋಬೋದು. ಜೊತೆಗೆ ಇಂಟ್ರಾಡೇ ಇನ್ಕಮಲ್ಲಿ ಆಗಿರುವಂಥ ಪ್ರಾಫಿಟ್ ಆಗಲಿ ಲಾಸ್ ಆಗಲಿ 4 ವರ್ಷ ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು. F&O ಅದಾದರೆ 8 ವರ್ಷ ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು. ಅದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೀನಿ. ಆಮೇಲೆ ಇನ್ವೆಸ್ಟರ್ ಆಗಿದ್ದರೆ ಅದರಲ್ಲಿ ಲಾಸ್ ಆಗಿದ್ರು ಕೂಡ ನೀವು ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು 8 ಇಯರ್ಸ್ ತನಕ. ಡೆಡಿಕೇಟೆಡ್ ವಿಡಿಯೋ ಇದೆ, ಅದನ್ನ ಜೊಟ್ಟು ಚೆಕ್ಔಟ್ ಮಾಡಿ. ಈ ವಿಡಿಯೋದ ಎಂಟ್ರಿ ಕೊಟ್ಟಿರ್ತೀನಿ ಅಂತ ಕೇಳ್ಕೊತೀನಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗೋಣ. ಎಲ್ರಿಗೂ ನಮಸ್ಕಾರ.